ನೀಟ್ ಮಸೂದೆ ಮೇಲಿನ ಚರ್ಚೆಗೆ ವಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿವೆ. ತಿದ್ದುಪಡಿ ಮಸೂದೆ 2026ರ ಮೇಲಿನ ಚರ್ಚೆಗೆ ಈಗ ವಿಪಕ್ಷಗಳು ಪ್ಲಾನ್ ರೂಪಿಸಿವೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಂಧಾನ ಕೊನೆಗೂ ಯಶಸ್ವಿಯಾಯಿತು. ಇವತ್ತು ಚರ್ಚೆಯನ್ನ ಮಾಡೋಣ ಅನ್ನುವಂಥದ್ರ ಬಗ್ಗೆ ಈಗ ವಿಪಕ್ಷಗಳು ಕೂಡ ಒಪ್ಕೊಂಡಿವೆ. ಈ ನಿನ್ನೆ ಗೊಂದಲ ಏನಾಯ್ತು, ಆ ಗೊಂದಲವನ್ನ ಬಗೆಹರಿಸಿದ್ರು ಓಂ ಬಿರ್ಲಾ ಅವರು. ಅದರ ಬೆನ್ನಲ್ಲೇ ಈಗ ಚರ್ಚೆಗೆ ವಿಪಕ್ಷಗಳು ಕೂಡ ರೆಡಿಯಾಗಿದೆ. ಕಳೆದ ಒಂದು ವಾರದಿಂದ ಇಡೀ ಕಲಾಪ ಬರೀ ಗದ್ದಲ ಗಲಾಟೆಗೆ ಬಲಿಯಾಗೋಯ್ತು. ಕಳೆದ ಒಂದು ವಾರದಿಂದಲೂ ಕೂಡ ಸಂಸತ್ತಿನಲ್ಲಿ ಯಾವುದೇ ಚರ್ಚೆಗಳಾಗಲಿಲ್ಲ. ಕೆಲವೊಂದಷ್ಟು ಸಣ್ಣಪುಟ್ಟ ಬಿಲ್ಗಳನ್ನ ಮಂಡಿಸಿ ಅದಕ್ಕೆ ಅಂಗೀಕಾರವನ್ನ ಪಡೆದುಕೊಂಡಿದ್ದು ಬಿಟ್ರೆ ಬೇರೆ ಮಹತ್ವದ ವಿಚಾರಗಳು ಯಾವುದೂ ಕೂಡ ಚರ್ಚೆಗೆ ಬರಲಿಲ್ಲ. ಯಾಕಂದ್ರೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದು ನೀಟ್ ಪರೀಕ್ಷೆಯಲ್ಲಿ ಆಗಿರುವಂತಹ ಒಂದು ಅಕ್ರಮ, ಅದ್ರ ಜೊತೆಗೆ ದಿಲ್ಲಿಯಲ್ಲಿ ಆದಂತಹ ಒಂದು ಪ್ರತಿಭಟನೆ ಆದ ನಂತರ ಆದಂತಹ ಒಂದು ಹಿಂಸೆ, ಇದೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಕೊನೆಗೂ ಕಳೆದ ವಾರದಲ್ಲಿ ಆದಂತಹ ಸುಖಾಂತ್ಯಗಳು, ಈಗಾಗಲೇ ಧರ್ಮೇಂದ್ರ ಪ್ರಧಾನ್ ಅವರು ಕೊಟ್ಟಂತಹ ರಾಜೀನಾಮೆ, ಎಲ್ಲ ಬೇಡಿಕೆಗಳನ್ನು ಒಪ್ಕೊಂಡಿದ್ದು ಕೇಂದ್ರ ಸರ್ಕಾರ, ಇದರಿಂದಾಗಿ ವಿದ್ಯಾರ್ಥಿಗಳು ಹಿಂಪಡೆದಿದ್ದು ತಮ್ಮ ಪ್ರತಿಭಟನೆಯನ್ನ, ಇದೆಲ್ಲ ಆದ ನಂತರ ಒಂದು ಮಸೂದೆಯನ್ನ ಮಂಡಿಸಲಾಗಿದೆ. ಸೊ ಆ ಮಸೂದೆ ಮಂಡನೆಯ ಸಂದರ್ಭದಲ್ಲೂ ಕೂಡ ನಿನ್ನೆ ಗದ್ದಲದಲ್ಲೇ ಕಲಾಪ ಮುಗಿದು ಹೋಯ್ತು. ಯಾಕೆಂದ್ರೆ ನಮಗೆ ಚರ್ಚೆಗೆ ಅವಕಾಶ ಕೊಡಬೇಕು, ಇದ್ರ ಬಗ್ಗೆ ಮೊದಲು ಕ್ಷಮೆ ಯಾಚಿಸಬೇಕು ಅನ್ನುವಂಥದ್ರ ಬಗ್ಗೆ ವಿಪಕ್ಷಗಳು ಪಟ್ಟು ಹಿಡಿದಿತ್ತು. ಇತ್ತ ಸಂಸತ್ತಾವರಣದಲ್ಲಿ ಎನ್ಡಿಎ ಸಂಸದರ ಪ್ರತಿಭಟನೆ ನಡೀತಾ ಇದ್ದು, ವಿರೋಧ ಪಕ್ಷಗಳ ಸಂಸದರ ನಡೆಯನ್ನು ವಿರೋಧಿಸಿ ಧರಣಿಯನ್ನ ಮಾಡಲಾಗ್ತಾರೆ. ಸಂಸತ್ನ ಮಕರ ದ್ವಾರದ ಬಳಿ ಎನ್ಡಿಎ ಸಂಸದರು ಧರಣಿಯನ್ನು ಕುಳಿತಿದ್ದಾರೆ. ಪರೀಕ್ಷೆಗಳ ಅಕ್ರಮ ತಡೆ ಬಿಲ್ ಚರ್ಚೆಗೆ ಅವಕಾಶವನ್ನ ನೀಡ್ತಾ ಇರಲಿಲ್ಲ ವಿಪಕ್ಷಗಳು. ಹಾಗಾಗಿ ಅವರ ವಿರುದ್ಧ ಹರಿಹಾಯೋದ್ರ ಮೂಲಕ ಸಂಸದರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸಂಸತ್ ಆವರಣದಲ್ಲಿ ಎನ್ಡಿಎ ಸಂಸದರ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಇದೆಲ್ಲದರ ನಡುವೆ ಈಗ ಲೋಕಸಭಾ ಸದನ ಆರಂಭವಾಗಿದೆ. ಇವತ್ತು ಸ್ಪೀಕರ್ ಓಂ ಬಿರ್ಲಾ ಅವರು ಏನು ಸಂಧಾನವನ್ನ ನಿನ್ನೆ ಮಾಡಿದ್ರು ಅದು ಯಶಸ್ವಿಯಾಗಿದೆ. ಇವತ್ತು ಚರ್ಚೆ ನಡೆಯುವಂತಹ ನಿರೀಕ್ಷೆ ಇದೆ. खेलों में भारत के पैरा खिलाड़ी सुश्री शर्मिला धनखड़ ने स्वर्ण पदक व सुश्री शिल्पा के शायल ने कांस्य पदक जीता है. श्री सर्वेश कुमार सारे, श्री वलूरी अजय बाबू, सुश्री ज्ञानेश्वरी यादव ने रजत पदक एवं सुश्री बिंदिया रानी देवी ने कांस्य पदक जीतकर इस प्रतियोगिता में भारत का गौरव बढ़ाया है. भारत की 18 वर्षीय क्वेश खिलाड़ी सुश्री अनाथ सिंह ने कनाडा में वर्ल्ड जूनियर स्क्वैश चैंपियन 2026 खिताब जीतकर ऐतिहासिक उपलब्धि हासिल की है. मैं सदन की ओर से देश की मान बढ़ाने वाले सभी खिलाड़ियों को उनके योगदान के लिए एवं टीम इंडिया कोच सबको, परिवारजनों को हार्दिक बधाई देता हूं, शुभकामनाएं देता हूं. एक अच्छा संदेश जाता है कि हम खेलों के अंदर अंतर्राष्ट्रीय स्तर पर भारत के खिलाड़ी जिस कड़ी मेहनत से स्वर्ण रजत कांस्य जीतते हैं और संसद उनका अभिवादन करती है, 140 करोड़ जनता अभिवादन करती है, तो खिलाड़ियों का मनोबल बढ़ता है. इसके लिए मैं आप सबका धन्यवाद देता हूं. प्रश्न काल है. आप क्या चाहते हैं? नो मैं सभी दलों से पुनः अपील करता हूं कि महत्वपूर्ण विधेयक पर हम चर्चा करें, संवाद करें, अपने मत और विचारों को रखें. सरकार से भी और प्रतिपक्ष से भी मेरा यह आग्रह है कि सभी माननीय सदन सहमति बनाए और आज हम 2 बजे
इस महत्वपूर्ण विषय पर चर्चा करेंगे, ऐसा सभी लोगों ने सहमति व्यक्त की है। समय सरकार और प्रतिपक्ष बैठकर समय तय कर लेगा और मेरा आपसे आग्रह है, आज और निवेदन कर रहा हूं मैं, कितना भी गतिरोध हो, कितना भी बड़ा मुद्दा हो, लेकिन मैं माननीय सदस्यों से आग्रह करता हूं, प्रश्नकाल में गतिरोध नहीं होना चाहिए। आप प्रश्नकाल के बाद 12 बजे गतिरोध पैदा करें। हमारे कृषि मंत्री जी बहुत उत्तेजित हैं जवाब देने के लिए। मेरा आप सबसे आग्रह है, वो क्या है, खड़े होने की मुद्रा में पूरा रोज दिन से। मेरा आप सबसे आग्रह है कि सदन चले, चर्चा हो, संवाद हो, सबके मत विचार आए, एक हमारी भी बात सुनी जाए सर। पूरे देश के अंदर एक सकारात्मक दिशा जाए कि संसद में चर्चा संवाद होती है। इसलिए मेरा आपसे आग्रह है कि प्रश्नकाल में गतिरोध पैदा नहीं करें। माहौल तो बनाइए। चलिए, सदन की कार्रवाई आज 2 बजे तक के लिए स्थगित की जाती है। ಕಲಾಪವನ್ನು ಈಗ 2 ಗಂಟೆಗೆ ಮುಂದೂಡಿದ್ರು ಸ್ಪೀಕರ್ ಅವರು, ಯಾಕಂದರೆ ಮತ್ತೆ ಗದ್ದಲ ಆರಂಭವಾಯಿತು. ಆದರೆ ಹೇಳ್ತಾ ಇದ್ದಾರೆ 2 ಗಂಟೆಗೆ ನಾವು ಇದನ್ನು ಕೈಗೆತ್ಕೊಳ್ಳೋಣ, ಚರ್ಚೆ ಮಾಡೋಣ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಲ್ಲ ಈಗ ಲೋಕಸಭೆ ಕಲಾಪವನ್ನು 2 ಗಂಟೆಗೆ ಮುಂದೂಡಿದ್ರು. ಕಲಾಪ ಆರಂಭವಾಗ್ತಾ ಇದ್ದಂತೆ ಇವತ್ತು CWGಯಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಏನು ಗ್ಲಾಸ್ಗೋಲ್ ನಡೀತಾ ಇದೆ, ಅದರಲ್ಲಿ ಭಾರತ ಮಾಡಿರುವಂಥ ಒಂದು ಸಾಧನೆ 10 ಪದಕಗಳನ್ನು ಏನು ಗೆದ್ದಿದೆ, ಅದರಲ್ಲಿ 2 ಚಿನ್ನದ ಪದಕಗಳನ್ನು ಗೆದ್ದಿರುವಂಥದ್ದು, 5 ಸಿಲ್ವರ್ ಪದಕಗಳು, ಜೊತೆಗೆ 3 ಬ್ರಾನ್ಸ್, 3 ಕಂಚಿನ ಪದಕಗಳನ್ನು ಗೆದ್ದಿರುವಂಥ ಭಾರತೀಯ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದನೆಗಳನ್ನು ಸ್ಪೀಕರ್ ಅವರು ಸಲ್ಲಿಸಿದರು. ऐसा किया, ये क्या बात है? या तो आप बातचीत कर रहे हैं, या आप इस समस्या को सुलझाना चाहते हैं, या फिर सब स्टूडेंट्स के आप पीछे पड़े हुए हैं और आप उनको दबाना चाहते हैं अभी भी। बीजेपी सांसदों ने ಲೋಕಸಭಾ ಕಲಾಪವನ್ನ ಈಗ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಲೋಕಸಭಾ ಕಲಾಪವನ್ನ ಮುಂದೂಡಿಕೆ ಮಾಡಲಾಯಿತು. ಇನ್ನು ಕಲಾಪ ಆರಂಭ ಆಗ್ತಾ ಇದ್ದಂತೆ ಗದ್ದಲಗಳು ಶುರುವಾಯಿತು. ವಿದ್ಯಾರ್ಥಿಗಳ ಮೇಲಿರುವಂತಹ FIR ಅನ್ನ ಇನ್ನೂ ಕೂಡ ಮುಂದುವರಿಸಲಾಗ್ತಾ ಇದೆ ಎನ್ನುವಂತಹ ಪ್ರಶ್ನೆಗಳನ್ನ ಕೇಳಲಾಯಿತು. ನಂತರದಲ್ಲಿ ಪರಿಸ್ಥಿತಿ ಮತ್ತೆ ವಿಕೋಪಕ್ಕೆ ತಿರುಗ್ತಾ ಇದ್ದಂತೆ ಈಗ ಕಲಾಪವನ್ನ 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಹರೀಶ್, ಇನ್ಫ್ಯಾಕ್ಟ್ ಇವತ್ತು ಅಟ್ಲೀಸ್ಟ್ ಚರ್ಚೆ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು, ಯಾಕಂದ್ರೆ ನಿನ್ನೆ ಸ್ಪೀಕರ್ ಸಂಧಾನವನ್ನ ಮಾಡಿದ್ರು, ವಿಪಕ್ಷಗಳು ಕೂಡ ಒಪ್ಕೊಂಡಿವೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಇವತ್ತು ಸದನದಲ್ಲಿ ಒಂದು ಉಪಯುಕ್ತವಾದಂತಹ ಚರ್ಚೆ ಆಗಬಹುದು ಅನ್ನುವಂಥದ್ದನ್ನ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು. ಬಂದೇ ವಿಚಾರವನ್ನ ಮಾತಾಡ್ತೀನಿ ಹರೀಶ್. ಅದರ ಜೊತೆಗೆ ನೋಡಿ, ಈಗ ರಾಜ್ಯಸಭೆಯಲ್ಲೂ ಕೂಡ ವಿಪಕ್ಷಗಳು ಪ್ರತಿಭಟನೆಯನ್ನ ಆರಂಭಿಸಿವೆ, ರಾಜ್ಯಸಭೆಯಲ್ಲೂ ಕೂಡ ಗದ್ದಲ ಉಂಟಾಗಿದೆ. ಸೊ ಹಾಗಾಗಿ ಈಗ ಲೋಕಸಭೆ ಕಲಾಪವನ್ನ 2 ಗಂಟೆಗೆ ಮುಂದೂಡಿದ್ರು. ಇನ್ನು ರಾಜ್ಯಸಭೆ ಕೂಡ ಆರಂಭವಾದ ತಕ್ಷಣ ಈಗ ವಿಪಕ್ಷಗಳು ತಮ್ಮ ಒಂದು ಗದ್ದಲವನ್ನ ಆರಂಭಿಸಿವೆ, ಮುಂದುವರಿಸ್ತಾ ಇವೆ. ಅಂದ್ರೆ ಅವ್ರು ಹಿಡಿದಿರುವಂತಹ ಪಟ್ಟು, ನಮಗೆ ಚರ್ಚೆ ನಡಿಬೇಕು, ಅದರಲ್ಲೂ ಈಗ ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತಹ ಒಂದು FIR ಅನ್ನ ಆದಷ್ಟು ಬೇಗ ನಾವು ರದ್ದುಗೊಳಿಸ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಸರ್ಕಾರ, ಇದುವರೆಗೂ ಕೂಡ ಮಾಡಿಲ್ಲ. ಸೊ ಹಾಗಾಗಿ ಅದನ್ನ ಮೊದಲು ತೆಗೀರಿ, ವಿದ್ಯಾರ್ಥಿಗಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯನ ಮೊದಲು ನೀವು ನಿಲ್ಲಿಸಿ, ಅದಾದ್ಮೇಲೆ ನಾವು ಚರ್ಚೆಗೆ ಬರ್ತೀವಿ ಅನ್ನುವಂಥ ಒಂದು ಪಟ್ಟನ್ನ ಈಗ ವಿಪಕ್ಷಗಳು ಹಿಡಿದಿವೆ. ಸೊ ಸದನದ ಕಲಾಪ ಆರಂಭವಾದ ತಕ್ಷಣ ಲೋಕಸಭೆಯಲ್ಲಂತೂ ಗದ್ದಲ ಹಾಗೆ ಮುಂದುವರಿತು. ಅದರ ಜೊತೆಗೆ ರಾಜ್ಯಸಭೆಯ ಕಲಾಪ ಕೂಡ ಈಗ ಆರಂಭವಾಗಿದೆ. ಬಟ್ ರಾಜ್ಯಸಭೆಯ ಕಲಾಪದಲ್ಲೂ ಕೂಡ ಇದೇ ರೀತಿಯಾದಂತಹ ಗದ್ದಲ ಇದ್ದಿದ್ದರಿಂದ ಮಧ್ಯಾಹ್ನ 2 ಗಂಟೆಗೆ ರಾಜ್ಯಸಭಾ ಕಲಾಪವನ್ನ ಕೂಡ ಈಗ ಮಧ್ಯಾಹ್ನಕ್ಕೆ ಮುಂದೂಡಲಾಗಿದೆ. ಹರೀಶ್, ನಾವು ಮಾತಾಡ್ತಾ ಇದ್ವಿ, ಈಗ ರಾಜ್ಯಸಭೆ ಮತ್ತೆ ಲೋಕಸಭೆ ಎರಡೂ ಕಲಾಪವನ್ನು 2 ಗಂಟೆಗೆ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಬಹುಶಃ ಈ ಸಂಧಾನ ಅನ್ನುವಂಥದ್ದು ಏನಾಗಿತ್ತು, ಇವತ್ತು ಚರ್ಚೆಗೆ ಬರಬಹುದು ಅನ್ನುವಂಥ ಒಂದು ವಿಚಾರ ಕಳೆದ 1 ವಾರದಿಂದಲೂ ಕೂಡ ಗಮನಿಸಿದ್ರೆ, ಕಲಾಪ ಆರಂಭವಾದಾಗ್ಲಿಂದಲೂ ಕೂಡ, ಸದನ ಆರಂಭವಾದಾಗ್ಲಿಂದಲೂ ಕೂಡ ಕಲಾಪ ಆರಂಭವಾಗುತ್ತೆ, ಮುಂದೂಡುತ್ತೆ, ಇದೇ ರೀತಿ ಬರ್ತಾ ಇದೆ ಹೊರತು ಯಾವುದೇ ರೀತಿಯಾದಂತಹ ಮಹತ್ವಪೂರ್ಣವಾದಂತಹ ಚರ್ಚೆ ಇನ್ನೂ ಕೂಡ ಬಂದಿಲ್ಲ. ಸದನದಲ್ಲಿ ಯಾವುದು ಕೂಡ ಚರ್ಚೆ ಆಗಿಲ್ಲ. ಸೊ ಇವತ್ತು ಕೂಡ ಅದೇ ರೀತಿಯಾಗಿದೆ. ಈಗ 2 ಗಂಟೆಗೆ ಮತ್ತೆ 2 ಸದನಗಳನ್ನ ಮುಂದೂಡಿಕೆ ಮಾಡಲಾಗಿದೆ. ಹರೀಶ್, ಹೌದು ರೆಹಮಾನ್, ನಿನ್ನೆ ಈ ಒಂದು ಪರೀಕ್ಷೆಗಳೆಲ್ಲ ಅಕ್ರಮ ತಡೆಯುವಂತಹ ಮಸೂದೆ
ಲೋಕಸಭೆಯಲ್ಲಿ ಮಂಡನೆ ಆಯಿತು. ಜಿತೇಂದ್ರ ಸಿಂಗ್ ಅವರು ಮಂಡನೆಯನ್ನ ಮಾಡಿದ್ರು. ಈ ಒಂದು ಬಿಲ್ ಬಗ್ಗೆ ಚರ್ಚೆಗೆ ಸ್ಪೀಕರ್ ಅವರು ಅವಕಾಶವನ್ನು ಕೊಟ್ಟರು. ಆದರೆ ವಿರೋಧ ಪಕ್ಷಗಳು ಸರ್ಕಾರದ ಉತ್ತರವನ್ನ ಬಯಸಿ ಪ್ರತಿಭಟನೆಯನ್ನ ಮಾಡಿದ್ರು. ಅದರಲ್ಲೂ ಕೂಡ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ವಿದ್ಯಾರ್ಥಿಗಳ ಮೇಲೆ ಆದಂತಹ ದಾಳಿ ಬಗ್ಗೆ ಉತ್ತರವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಇಡೀ ದಿವಸ ಪ್ರತಿಭಟನೆಯನ್ನ ಮಾಡಿದ್ರು. ಮತ್ತೆ ಯಾವುದೇ ರೀತಿಯಾದಂತಹ ಮಸೂದೆ ಬಗ್ಗೆ ಚರ್ಚೆಗೆ ಅವಕಾಶ ಸಿಗಲಿಲ್ಲ. ಪದೇ ಪದೇ 3 ಬಾರಿ ಕಲಾಪವನ್ನ ಮುಂದೂಡಬೇಕಾದಂತಹ ಪರಿಸ್ಥಿತಿ ಬಂತು. ಮತ್ತೆ ನಿನ್ನೆ ಆಡಳಿತ ಪಕ್ಷದ ನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರ ಸಭೆಯನ್ನ ನಡೆಸಿ ಸ್ಪೀಕರ್ ಅವರು ಒಂದು ಒಪ್ಪಂದ ಬರುವಲ್ಲಿ ಯಶಸ್ವಿ ಆಗಿದ್ರು. ಅಂದ್ರೆ ಇವತ್ತು ಚರ್ಚೆಗೆ ಅವಕಾಶವನ್ನ ಕೊಡ್ತೀವಿ, ಮತ್ತೆ ಆಡಳಿತ ಪಕ್ಷದಲ್ಲೂ ಕೂಡ ನಮಗೆ ಅದೇ ರೀತಿಯಂತ ಸಹಕಾರ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಕೇಳ್ಕೊಂಡಿದ್ವು. ಹೀಗಾಗಿ ಆಡಳಿತ ಹಾಗೂ ವಿರೋಧ ಪಕ್ಷದ ನಾಯಕರ ಸಭೆಯಲ್ಲಿ ಎಲ್ಲ ಒಂದ್ ಕಡೆ ಯಶಸ್ವಿ ಆಗಿದೆ. ಇವತ್ತು ಮಸೂದೆ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನೇ ಎಲ್ಲರೂ ಕೂಡ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಇವತ್ತು 11 ಗಂಟೆಗೆ ಕಲಾಪ ಆರಂಭ ಆಗ್ತಿದ್ದಂತೆ ವಿರೋಧ ಪಕ್ಷಗಳು ಮತ್ತೆ ನಿನ್ನೆ ಏನು ಪಟ್ಟನ್ನು ಹಿಡಿದಿದ್ದು ಅದೇ ರೀತಿಯಂತ ಪಟ್ಟನ್ನು ಇವತ್ತು ಕೂಡ ಹಿಡಿದಿವೆ. ಗೃಹ ಸಚಿವ ಅಮಿತ್ ಶಾ ಅವರು ಸದನದಲ್ಲಿ ಉತ್ತರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೇ ಪಟ್ಟನ್ನು ಹಿಡಿದಿರುವಂತಹದ್ದು. ಅದಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ವಿದ್ಯಾರ್ಥಿಗಳ ಮೇಲೆ ದಾಖಲಾಗಿರ್ತಕ್ಕಂತಹ ಕೇಸ್ಗಳೇನಿದೆ ಅವುಗಳನ್ನ ವಾಪಸ್ ಪಡಿಬೇಕು ಅನ್ನುವಂಥ ಪಟ್ಟನ್ನು ಕೂಡ ಹಿಡಿದಿದ್ದಾರೆ. ಅದಷ್ಟೇ ಅಲ್ಲದೆ ಬಹು ಮುಖ್ಯವಾಗಿ ಮತ್ತು ಕೂಡ ವಿದ್ಯಾರ್ಥಿಗಳಿಗೆ ಏನು ಕೇಸನ್ನು ದಾಖಲಿಸುವಂಥದ್ದು, ಅವ್ರನ್ನ ಅರೆಸ್ಟ್ ಮಾಡುವಂತಹದ್ದು, ಇಂತಹ ಕೆಲಸಗಳು ಬಿಜೆಪಿ ಅಧಿಕಾರದಲ್ಲಿ ಇರ್ತಕ್ಕಂತಹ ರಾಜ್ಯಗಳಲ್ಲಿ ಆಗ್ತಿದೆ. ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ನಡೀತಿದೆ ಅನ್ನುವಂಥದ್ದನ್ನು ಆರೋಪಿಸಿ ವಿರೋಧ ಪಕ್ಷಗಳು ಈ ವಿಷಯವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿರುವಂತಹದ್ದು. ಹಾಗಾಗಿ ಮೊದಲು ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರತಕ್ಕಂತಹ ಕೇಸ್ ಏನಿದೆ ಅವುಗಳನ್ನು ವಾಪಸ್ ತೆಗಿಬೇಕು. ಮತ್ತೆ ಹೊಸ ಕೇಸ್ಗಳನ್ನು ಯಾವುದು ಕೂಡ ವಿದ್ಯಾರ್ಥಿಗಳ ಮೇಲೆ ದಾಖಲು ಮಾಡಬಾರದು. ಯಾರ್ಯಾರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅಂತಹ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಕೇಸ್ ಹಾಕುವಂತಹ ಕೆಲಸ ನಡೀತಾ ಇದೆ. ಇಂತಹ ಕೃತ್ಯವನ್ನ ಕೇಂದ್ರ ಸರ್ಕಾರ ಆಗಲಿ ಮತ್ತೆ ಬಿಜೆಪಿ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ನಿಲ್ಲಿಸಬೇಕು ಅನ್ನುವಂತಹ ಒತ್ತಾಯವನ್ನ ವಿರೋಧ ಪಕ್ಷಗಳು ಮಾಡ್ತಾ ಇರುವಂತಹದ್ದು. ಈ ಒಂದು ವಿದ್ಯಾರ್ಥಿಗಳ ಮೇಲೆ ಯಾವಾಗ ಕೇಸನ್ನು ವಾಪಸ್ ಪಡಿತೀರಿ ಆವಾಗ ನಾವು ಮಸೂದೆ ಮೇಲಿನ ಚರ್ಚೆಗೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥದ್ದನ್ನ ವಿರೋಧ ಪಕ್ಷಗಳು ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಸ್ಪೀಕರ್ ಅವರು ಸಾಕಷ್ಟು ಮನವಿಯನ್ನು ಕೂಡ ಇವತ್ತು ಮಾಡಿಕೊಂಡ್ರು. ಈ ವಿದ್ಯಾರ್ಥಿಗಳ ಏನು ಪರೀಕ್ಷೆ ಅಕ್ರಮ ತಡೆ ಮಸೂದೆ ಏನಿದೆ ಇದರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ. ವಿರೋಧ ಪಕ್ಷಗಳು ಚರ್ಚೆಯಲ್ಲಿ ಭಾಗಿಯಾಗಿ, ಆಡಳಿತ ಪಕ್ಷದ ನಾಯಕರು ಚರ್ಚೆಯಲ್ಲಿ ಭಾಗಿಯಾಗ್ತಾರೆ, ನೀವು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡ್ರು ಕೂಡ ವಿರೋಧ ಪಕ್ಷಗಳು ಹೆಚ್ಚು ಗದ್ದಲವನ್ನ ಮಾಡಿದ್ರಿಂದ ಲೋಕಸಭಾ ಕಲಾಪವನ್ನ ಮಧ್ಯಾಹ್ನ 2 ಗಂಟೆ ತನಕ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲೂ ಕೂಡ ಇದೇ ಪುನರಾವರ್ತನೆ ಆಗಿರುವಂತಹದ್ದು. ರಾಜ್ಯಸಭೆಯಲ್ಲೂ ಕೂಡ ಪ್ರಶ್ನೋತ್ತರ ಕಲಾಪಕ್ಕಾಗಲಿ ಇನ್ನಿತರ ಚರ್ಚೆಗೆ ವಿರೋಧ ಪಕ್ಷಗಳು ಬಿಡ್ತಾ ಇಲ್ಲ. ಬಹು ಮುಖ್ಯವಾಗಿ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲೂ ಕೂಡ ಉತ್ತರವನ್ನ ಕೊಡಬೇಕು. ಅದರ ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಕೇಸನ್ನ ಹೆಚ್ಚು ದಾಖಲಿಸಲಾಗ್ತಿದೆ, ಆ ಕೇಸ್ಗಳನ್ನು ವಾಪಸ್ ತೆಗಿಬೇಕು. ಮತ್ತೆ ವಿದ್ಯಾರ್ಥಿಗಳನ್ನ ಕೇಸ್ ದಾಖಲಿಸುವ ಮೂಲಕ ಅವರನ್ನ ಹೆದರಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಡ್ತಾ ಇರುವಂತಹದ್ದು. ರಾಜ್ಯಸಭೆಯಲ್ಲೂ ಕೂಡ ಇದೇ ರೀತಿಯಾದ ಗದ್ದಲ ಮುಂದುವರೆದ್ರಿಂದ ರಾಜ್ಯಸಭಾ ಕಲಾಪವನ್ನು ಕೂಡ ಮುಂದೂಡಲಾಗಿದೆ. ಎಲ್ಲ ಒಂದ್ ಕಡೆ ಇವತ್ತು ಕೂಡ ಮಸೂದೆ ಬಗ್ಗೆ ಚರ್ಚೆ ಆಗುತ್ತೆ. ಆಡಳಿತ ವಿರೋಧ ಪಕ್ಷಗಳ ನಡುವೆ ಒಂದು ಒಪ್ಪಂದಕ್ಕೆ ಬರಲಾಗಿದೆ. ಒಪ್ಪಂದ ಸಾಧಿಸುವಲ್ಲಿ ಸ್ಪೀಕರ್ ಯಶಸ್ವಿ ಆಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿತ್ತು. ಆದರೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳನ್ನ ಮತ್ತೆ ಟಾರ್ಗೆಟ್ ಮಾಡ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಾ ಇರುವಂತಹದ್ದು. ಹಿಂದೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಂತ ಭರವಸೆಯನ್ನ ಕೇಂದ್ರ ಸರ್ಕಾರ ನೀಡಿತ್ತು, ಕೇಸ್ಗಳನ್ನೆಲ್ಲ ವಾಪಸ್ ಪಡಿತೀವಿ ಅಂತ. ಆ ಭರವಸೆಯನ್ನ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಈಡೇರಿಸ್ತಾ ಇಲ್ಲ, ಭರವಸೆಯನ್ನ ಈಡೇರಿಸೋದ್ರಿಂದ ನುಳಿಸ್ಕೊಳ್ತಾ ಇದೆ. ಹೀಗಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ, ಕಲಾಪದಲ್ಲಿ ಚರ್ಚೆ ಆಗ್ಲಿಕ್ಕೆ ಅವಕಾಶವನ್ನು ಕೊಡ್ತಿಲ್ಲ ಅನ್ನುವಂಥದ್ದನ್ನ ವಿರೋಧ ಪಕ್ಷಗಳೀಗ ಹೇಳ್ತಾ ಇರುವಂತಹದ್ದು. ಮುಂದೆ 2 ಗಂಟೆಯ ನಂತರ ಮತ್ತೆ ಕಲಾಪ ಆರಂಭ ಆಗುತ್ತೆ. ಆಗ ಯಾವ ರೀತಿಯಾಗಿ ಈ ಮಸೂದೆ ಬಗ್ಗೆ ಚರ್ಚೆಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥ ಬಹಳಷ್ಟು ಕುತೂಹಲ ಕೇಳಿಸಿದೆ. ಈಗ 2 ಗಂಟೆ ಒಳಗೆ ಸ್ಪೀಕರ್ ಮತ್ತೇನಾದ್ರೂ ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷದ ನಾಯಕರನ್ನ ಕರೆದು ಮಾತಾಡಿಸಿ ಮತ್ತೆ ಒಪ್ಪಂದಕ್ಕೆ ಬರುವಂತಹ ಸಾಧ್ಯತೆ ಬಗ್ಗೆ ಏನಾದರೂ ಸ್ಪೀಕರ್ ಚರ್ಚೆ ಮಾಡ್ತಾರಾ ಏನು ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೇಳಿಸಿದೆ. ರೆಹಮಾನ್. ರೈಟ್ ಹರೀಶ್, ಮತ್ತೆ ಮಾತಾಡ್ತೀನಿ ನಾನು. ಈಗ ಸದನ 2 ಕಲಾಪಗಳನ್ನ, ರಾಜ್ಯಸಭೆ ಮತ್ತು ಲೋಕಸಭೆ ಕಲಾಪಗಳನ್ನ ಮುಂದೂಡಿಕೆ ಮಾಡಲಾಗಿದೆ. ಇದರ ನಡುವೆ ವಿಪಕ್ಷಗಳನ್ನ ಕರೆದು ಚರ್ಚೆ ಮಾಡ್ತಾರಾ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ.